ಕನ್ನಡ ವಾಹಿನಿಗೆ ಸ್ವಾಗತ. ಗೃಹಸ್ಥರು ತಮ್ಮ ಪಾಪಗಳನ್ನ ನಿವಾರಿಸಲು ಮತ್ತು ಶುದ್ಧಿಯಾಗಲು ಇದನ್ನ ಮಾಡ್ತಾರೆ. ಈ ಆಚರಣೆಯು ಮನಸ್ಸಿನ ಶುದ್ಧಿಯೊಂದಿಗೆ ಮಾಡಲಾಗುತ್ತೆ. ಸಿದ್ಧ ಚಕ್ರ ಎಂಬುದು ಒಂದು ರೀತಿಯ ವೃತ್ತಾಕಾರದ ಸಾಧನವಾಗಿದ್ದು, ಇದರಲ್ಲಿ ನವರತ್ನಗಳ ಅರಿಹಂತ, ಸಿದ್ಧ, ಆಚಾರ್ಯ, ಉಪಾಧ್ಯಾಯ, ಸಾಧು ಹಾಗೂ ಇತರ ಮಂತ್ರಗಳು ಮತ್ತು ಅಕ್ಷರವನ್ನ ಸ್ಥಾಪನೆ ಮಾಡಲಾಗುತ್ತೆ. ಇದನ್ನ ಎಲ್ಲ ಸಾಧಿಸುವ ಮತ್ತು ಮಂಗಳಕರ ಕಾನೂನು ಅಂತ ಕರೆಯಲಾಗುತ್ತೆ. ಮತ್ತು ಮಹಾಸತಿ ಮೈನಾ ಸುಂದರಿ ತಮ್ಮ ಪತಿ ಪಾಲ್ ಅವರ ಕುಷ್ಠರೋಗವನ್ನ ಈ ವಿಧಾನದಿಂದ ಗುಣಪಡಿಸಿದ ಕಥೆಯೂ ಕೂಡ ಪ್ರಸಿದ್ಧವಾಗಿದೆ. ಸಿದ್ಧ ಚಕ್ರ ವಿಧಾನದ ವಿವರಣೆ. ಸಿದ್ಧ ಚಕ್ರ ಅಂದ್ರೇನು? ಸಿದ್ಧ ಅಂದ್ರೆ ಕರ್ಮ ದೋಷಗಳಿಂದ ಮುಕ್ತನಾದವನು. ಚಕ್ರ ಅಂದ್ರೆ ಒಂದು ವೃತ್ತಾಕಾರದ ಸಾಧನ. ಇದು ಮಂತ್ರಗಳು ಮತ್ತು ಅಕ್ಷರಗಳಿಂದ ಒಳಗೊಂಡ ಒಂದು ದೈವಿಕ ವೃತ್ತವಾಗಿದೆ. ಸಣ್ಣ ಪ್ರಕಾರ ಕೇಂದ್ರ ಭಾಗದಲ್ಲಿ ನವರತ್ನಗಳನ್ನ ಅರಿಹಂತ, ಸಿದ್ಧ, ಆಚಾರ್ಯ, ಉಪಾಧ್ಯಾಯ, ಸಾಧು ಚಿತ್ರಿಸುತ್ತೆ. ದೊಡ್ಡ ಪ್ರಕಾರ ಬೃಹತ್ ಸಿದ್ಧಿ ಚಕ್ರ ಅಥವಾ ಸಿದ್ಧ ಚಕ್ರ ಮಹಾಯಂತ್ರ ಅಂತ ಕರೆಯಲ್ಪಡುವ ಎಲ್ಲಾ ರಚನೆಗಳನ್ನ ಒಳಗೊಂಡಿರುತ್ತೆ. ಪ್ರಾಮುಖ್ಯತೆ: ಗೃಹಸ್ಥರು ತಮ್ಮ ಜೀವನದ ಉದ್ದಕ್ಕೂ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ ಮಾಡಿಕೊಳ್ಳಲು ಇದನ್ನ ಒಮ್ಮೆ ಮಾಡಿದ್ರೆ ಉತ್ತಮ ಅಂತ ನಂಬಲಾಗುತ್ತೆ. ಇದರಿಂದ ಮನೆಯ ಎಲ್ಲಾ ಪಾಪಗಳು ನಾಶವಾಗುತ್ತೆ ಅಂತ ಹೇಳಲಾಗುತ್ತೆ. ಇದರ ಆಚರಣೆಯಿಂದಾಗಿ ಮೋಕ್ಷ ಅಥವಾ ಅಪೇಕ್ಷಿತ ಗುರಿಯನ್ನ ಸಾಧಿಸಬಹುದು ಎಂಬ ನಂಬಿಕೆ ಇದೆ. ಇನ್ನು ಆಚರಣೆ ಮಾಡುವುದಾದ್ರೆ ಇದು ದೈವಿಕ ಶಕ್ತಿಯನ್ನ ಆವಾಹಿಸಲು ಬಳಸುವ ಒಂದು ರಹಸ್ಯ ರೇಖಾಚಿತ್ರವಾಗಿದೆ. ಈ ಆಚರಣೆಯು ಗೃಹಸ್ಥರಿಗೆ ಒಂದು ಶ್ರೇಯಸ್ಕರ ಅನುಭವವನ್ನ ಕೊಡುತ್ತೆ ಅಂತ ಹೇಳಲಾಗುತ್ತೆ. ಪಂಡಿತರು ಆದ ಎಂದು ಬಾಹುಬಲಿ ಉಪಾಧ್ಯ ಹೇಳಿದ್ರು. ಬಾಗಲಕೋಟೆ ಜಿಲ್ಲೆಯ ರವಗವಿಬನಹಟ್ಟಿ ತಾಲೂಕಿನ ರವಕವಿಯ ಶ್ರೀ ಮಧ್ಯ ವಾದಿದೇವ ಶ್ರೀ 1008 ಪುಷ್ಪದಂತಹ ತೀರ್ಥಂಕರ ಜಿನಮಂದಿರದಲ್ಲಿ ಪಂಚಕಲ್ಯಾಣ ಪ್ರತಿಷ್ಠಾ ಮಹೋತ್ಸವದ ದ್ವಾದಶ ವರ್ಷದ ನಿಮಿತ್ತವಾಗಿ ಪ್ರಪ್ರಥಮ ಬಾರಿಗೆ ನಡೆಯಲಿರುವ ಬೃಹತ್ ಸಿದ್ಧಚಕ್ರ ಆರಾಧನಾ ಮಹೋತ್ಸವ ಕಾರ್ಯಕ್ರಮ ಹೇಳಿದ್ರು. ಇದೇ ಸಂದರ್ಭದಲ್ಲಿ ಸತೀಶ್ ಹಜಾರೆ, ಪ್ರಸನ್ನ ಹಜಾರೆ, ಪ್ರವೀಣ್ ಹಜಾರೆ ಸೇರಿ ವಿವಿಧ ಭಾಗದ ಜೈನ ಸಮುದಾಯದ ಮುಖಂಡರು ಪಾಲ್ಗೊಂಡಿದ್ರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.